ಯಾವ ಲೈಫ್ ತಗೊಳ್ಳೋದಕ್ಕೆ ಏನು ಕಾರಣ ಮೇನ್? 20 ವರ್ಷದಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಿತ್ತು. ಥೈರಾಯ್ಡ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಜಾಯಿಂಟ್ಸ್ ಇಶ್ಯೂಸು. ಆಮೇಲೆ ಇವಾಗ ನನ್ನ ಏಜ್ 49 ಅಂದರೆ ಎಲ್ರಿಗೂ ಗೊತ್ತು. 45 ಇಂದ 49 ಈ 4 ಇಯರ್ಸ್ ಮೆನೋಪಾಸ್ ಸ್ಟೇಜ್. ಸೊ ಈ ಸ್ಟೇಜಲ್ಲಿ ಯೂಟರಸ್ ಇಶ್ಯೂಸ್, ಓವರ್ ಬ್ಲೀಡಿಂಗ್ ಅಥವಾ ಬ್ಲೀಡಿಂಗ್ ಆಗ್ತಾ ಇತ್ತು. ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಅಷ್ಟೇ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ನಮ್ಮನೆಯಲ್ಲಿ ನೆನ್ನೆ ಗೌರಿ ಕೂರ್ಸಿದ್ದೀವಿ, ಸೊ ಗೌರಿ ಹಬ್ಬ ಮಾಡಿದೀವಿ. ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ, ಯಾಕಂದ್ರೆ ಅಕ್ಕ ಮನೇಲಿ ಇವತ್ತು ಗಣೇಶ ಕೂರಿಸ್ತಾರೆ. ಅಂಡ್ ಗಣೇಶ ಹಬ್ಬ ಅಲ್ಲಿ ಎಲ್ರೂ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಅಂಡ್ ನಮ್ಮ ತಂದೆ ಅಲ್ಲಿ ಬಂದಿದ್ದಾರೆ, ಸೊ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಜಾಯ್ ನಮಗೆ. ಸೊ ಸ್ಟೇ ಕನೆಕ್ಟೆಡ್. ಜೊತೆಲಿ ನಮ್ಮ ಮೊದಲಿಂದ ನಮ್ಮ ಮನೇಲಿ ನಡ್ಕೊಂಡ್ ಬಂದಿರೋ ಒಂದು ಸಂಪ್ರದಾಯ ಇದು, ಬಾಗ್ನ ಕೊಡೋದು. ತವ್ರ ಮನೆಯಿಂದ ನಮ್ಮ ಅಕ್ಕಗೆ ನಾವು ಬಾಗ್ನ ಕೊಡ್ತೀವಿ. ಅಣ್ಣ US ಅಲ್ಲಿದ್ದಾರೆ, ಸೊ ಅಣ್ಣ ಕೊಡಕ್ಕಾಗಲ್ಲ. ಸೊ ನಾನೆಲ್ಲ ವರ್ಷ ಕೊಡ್ಕೊಂತ ಬರ್ತಾ ಇದ್ದೀನಿ. ಅದೇ ರೀತಿ ಈ ವರ್ಷನೂ ಅಷ್ಟೇ ಬಾಗ್ನ ತಗೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಅಂಡ್ ದ ಬೆಸ್ಟ್ ಗಿಫ್ಟ್ ನಾನು ನಮ್ಮ ಅಕ್ಕ ಕೊಟ್ಟಿದ್ದು ಇಷ್ಟು ವರ್ಷದಲ್ಲಿ ಅಂದ್ರೆ ಲೈಫ್ ಪ್ರಾಡಕ್ಟ್ಸ್. ಅದ್ರ ಬಗ್ಗೆ ನಾವು ಆನ್ ದ ವೇ ಮಾತಾಡೋಣ. ಸ್ಟೇ Dear ಕನೆಕ್ಟೆಡ್. friends, we are on the way to my sister-in-law's place. ಯಾ ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಕ್ಕ ಬಗ್ಗೆ ಏನೋ ಹೇಳ್ತಾ ಇದ್ದೆ. ದ ಬೆಸ್ಟ್ ಗಿಫ್ಟ್ ವಾಟ್ ಹ್ಯಾವ್ ಗಿವನ್ ಟಿಲ್ ನೌ ಇಸ್ ಲೈಫ್ ಶೇಕ್ ಅಂತ, ಲೈಫ್ ಪ್ರಾಡಕ್ಟ್ಸ್ ಅಂತ. ದ ರೀಸನ್ ಏನು ಅಂದ್ರೆ ಅಕ್ಕಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಇತ್ತು. ಶಿ ಹ್ಯಾಡ್ ಥೈರಾಯ್ಡ್, hypothyroid ಸಿನ್ಸ್ 18-19 years, and she was on medications since 18-19 years. And due to over medications, she had put on weight. She was overweight. ಜೊತೆಲಿ ಇಟ್ ವಾಸ್ ಇನಿಷಿಯಲ್ ಸ್ಟೇಜಸ್ ಆಫ್ ಆರ್ಥ್ರಿಟಿಸ್ ಅಂತಾನು ಡಯಾಗ್ನೈಸ್ ಮಾಡಿದ್ರು ಡಾಕ್ಟರ್ಸ್. ಅಂಡ್ ಆಲ್ಸೋ ಶಿ ವಾಸ್ ಆನ್ ಅ ಮೆನೋಪಾಸ್ ಸ್ಟೇಜ್. ಸೊ ಇದೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು. ಎವ್ರಿ ಮಂತ್ ಒನ್ಸ್, ಅಟ್ಲೀಸ್ಟ್ ಒನ್ಸ್ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ, ರೈಟ್? ಸೊ ಹೀಗಿರ್ಬೇಕಾದ್ರೆ ಅವಳಿಗೂ ಅಷ್ಟೇ ನಾನು ಲೈಫ್ ಶೇಕ್ ತಗೋ ಅಂತ ನಾನೇ ಹೇಳಿರಲಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿ ಒಂದು 2 months ಆದ್ಮೇಲೆ ಐ ಫೆಲ್ಟ್ ಲೈಕ್, why don't I recommend my sister? Because I saw the changes. It was very positivity things happening with me. So I thought, okay, why don't I recommend this to my sister ಅಂತ. ಅಕ್ಕ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಫೆಬ್ರವರಿಯಲ್ಲಿ. ಈಗ ಹೆಂಗಿದ್ರು ಅಕ್ಕ ಮನೆಗೆ ಹೋಗ್ತಾ ಇದೀವಿ, ಸೊ ಅಕ್ಕ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಸ್ತೀನಿ. ತಿಳ್ಕೊಳ್ಳಿ ಅಕ್ಕ ಏನೇನು ಚೇಂಜಸ್ ಆಯ್ತು, ಹೇಗೆ ಅವಳು ಇವಾಗ ಹೇಗಿದ್ದಾಳೆ ಅಂತ. ಶಿ ವಾಸ್ ರೈಟ್ ನೌ the 4.5 months time, she has reduced almost 8 to 9 kgs. ಅವರ ವೆಯ್ಟ್ ಲಾಸ್ಗಿಂತ ಬೆಸ್ಟ್ ರಿಸಲ್ಟ್ಸ್ ಇಸ್ ಅಬೌಟ್ ಅವರ್ ಥೈರಾಯ್ಡ್, ಅಬೌಟ್ ಅವರ್ ಆರ್ಥ್ರಿಟಿಸ್ ಅಂಡ್ ಮೆನೋಪಾಸ್ ಸ್ಟೇಜಸ್, ದ ಲೇಡೀಸ್ ಇಶ್ಯೂಸ್, ವುಮೆನ್ಸ್ ಇಶ್ಯೂಸ್ ಏನಿದೆಯೋ ಅದು. ಅಂಡ್ ಆಲ್ ದಿಸ್ ಈಸ್ ಗೆಟಿಂಗ್ ರೆಗ್ಯುಲರ್ ನವಡೇಸ್. ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಜಸ್ಟ್ ಲೈಫ್ ಶೇಕ್ ಮಾತ್ರ ಅಲ್ಲ. ಅಂಡ್ ದೇರ್ಸ್ ಅ ಲಾಟ್ ಆಫ್ ಸಪ್ಲಿಮೆಂಟ್ಸ್ ಲೈಕ್ ಏನಂತೀವಿ ಅದಕ್ಕೆ ನಾವು ಟಾರ್ಗೆಟೆಡ್ ನ್ಯೂಟ್ರಿಷನ್ಸ್ ಅಂತ ಕರಿತೀವಿ ಲೈಫ್ ಅಲ್ಲಿ. So I started adding on things adding on supplements to her, with which she's got that positive results. So anyways, we are on the way to our sister's place. So we will meet her, we will talk to her, and we will get the results from her itself. Yeah. So just stay connected, and I'll contact you guys again. ಅದು ಅಲ್ಲದೆ ಫ್ರೆಂಡ್ಸ್, ಅವ್ರಿಗೆ ಯಾವಾಗೂ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮಂತ್ಲಿ ಒನ್ಸ್ 1 week ಆದ್ರೂ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಲೇಬೇಕಾಗಿತ್ತು. ಸೊ ಕಂಪ್ಲೀಟ್ ಆಗಿ ಅದು ರೆಡ್ಯೂಸ್ ಆಗಿದೆ, ಹೆಲ್ದಿ ಆಗಿದ್ದಾರೆ, ಆಕ್ಟಿವ್ ಆಗಿ ಕೂಡ ಇದ್ದಾರೆ. ಮೋರ್ ಓವರ್ ನಮ್ ರಿಲೇಶನ್ಶಿಪ್ ಏನಾಗಿದೋ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗಿದೆ. ಇದಕ್ಕೆಲ್ಲ ಕಾರಣ Herbalife, right? And one more thing, ನಿಜವಾಗ್ಲೂ ಇದರಲ್ಲಿ ನೆಗೆಟಿವ್ ಒಪಿನಿಯನ್ ಇಲ್ಲ ನೆಗೆಟಿವ್ ಥಾಟ್ಸ್ ನನಗಿದ್ದಿದ್ರೆ, ಇಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಿದ್ರೆ, ಐ ವುಡಂಟ್ ಹ್ಯಾವ್ ರೆಕಮೆಂಡೆಡ್ ದಿಸ್ ಟು ಮೈ ವೈಫ್, ಮೈ ಡಾಟರ್, ಅಲ್ಟಿಮೇಟ್ಲಿ ಮೈ ಸಿಸ್ಟರ್, ದ ಒನ್ ಅಂಡ್ ಓನ್ಲಿ ಸಿಸ್ಟರ್ ಐ ಹ್ಯಾವ್. ಅವರು ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಅಂಡ್ ಇನ್ನೊಂದು ಸ್ಟ್ರಾಂಗ್, ನನಗೊಂದು ಸ್ಟ್ರಾಂಗ್ ಮೋಟಿವ್, ಇಫ್ ನಾಟ್ ಶುಡ್ ಐ ಇಫ್ ಐ ಹ್ಯಾವ್ ಟು ಸೇ, ಇಟ್ಸ್ ಅ ಸ್ಟ್ರಾಂಗ್ ಫೀಲಿಂಗ್ ನನಗೆ. ಯಾಕಂದ್ರೆ ನಮ್ಮ ತಂದೆ 2012-13 ಇಂದನೂ ಲೈಫ್ ಪ್ರಾಡಕ್ಟ್ಸ್ ತಗೋತಾ ಇದ್ದಾರೆ. ಅಂಡ್ ಸಿನ್ಸ್ ಅವ್ರೇನೋ ಕನ್ನಡ ಹೋರಾಟಗಾರರು ನಮ್ಮ ತಂದೆ, ಹಾಗಾಗಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ. ಈ ಕಂಟಿನ್ಯೂಡ್ ಫಾರ್ 3 years, and 2000
16 ಅಲ್ಲಿ ಅವ್ರು ಸ್ಟಾಪ್ ಮಾಡಿದ್ರು ಶೇಕ್. ಬಟ್ ಈ ಸ್ಟೇ ಅಗೇನ್ ಆನ್ ಅಂಡ್ ಆಫ್. ಸೊ ಲೈಫ್ ಫ್ರೆಶ್ ತಗೋತಾ ಇದ್ರು. ಹಾಗಾಗಿ ಅವರು 2016 ಇಂದ ಅಷ್ಟೇನು ಕಂಟಿನ್ಯೂಸ್ ಆಗಿ ಇರಲಿಲ್ಲ ಅವರು. ಬಟ್ ಸ್ಟಿಲ್ now it is 2025 and he is 75 years old. He is fit and fine. ನನ್ಕಿಂತ ಜಾಸ್ತಿ ಎನರ್ಜಿ ಇದೆ ನಮ್ಮ ತಂದೆಗೆ. ನಮ್ಮ ತಂದೆ ಇಸ್ ಆಸ್ ಅನ್ ಅಮೇಸಿಂಗ್ ಪರ್ಸನ್. ಅವ್ರನ್ನ ನಾವು ಮೀಟ್ ಮಾಡ್ತೀವಿ, ಅವ್ರ ಹತ್ರ ಕೇಳಿಬೇಕಂದ್ರೆ. ಆ ರೀತಿ ಏನಾದ್ರು ಹರ್ಬಲ್ ಲೈಫ್ ಶೇಕ್ ಕುಡಿದು ಬಿಟ್ಟ ತಕ್ಷಣ ಜನ ಏನೋ ಆಗ್ಬಿಡತ್ತೆ, ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ ಅಂತ ಏನೋ ಹೇಳ್ತಿರಲ್ಲ. ಸೊ ಅದೆಲ್ಲ ಸುಳ್ಳು ಅಂತ ನಮ್ಮ ತಂದೆ ಬಾಯಲ್ಲಿ ಹೇಳಿಸ್ತೀನಿ ಬೇಕಂದ್ರೆ. ಯಾಕಂದ್ರೆ ನಮ್ಮ ತಂದೆ ತಗೊಂಡು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ, ಸೊ ಈ ವಾಸ್ ಆನ್ ಅಂಡ್ ಆಫ್, ರೈಟ್. ಸೊ ಆಗಿದ್ರೆ ಕೂಡ ಅಷ್ಟೇ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಅಂದ್ರೆ ಇದುವರೆಗೂ ಆಗ್ಲಿ ಅವರಿಗೆ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಬಂದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ಹರ್ಬಲ್ ಲೈಫ್ ಶೇಕ್ ತಗೋತಾ ಇದ್ರು ನಮ್ಮ ತಂದೆ. ತಗೊಂಡಾದ್ಮೇಲೆ ಸ್ಟಾಪ್ ಮಾಡಿದ್ರು. ಜನ ತುಂಬಾ ಮಾತಾಡ್ತಾರೆ, ಶೇಕ್ ಕುಡಿಬೇಕಾದ್ರೆ ಸಣ್ಣಗೆ ಆಗ್ತೀವಿ, ಶೇಕ್ ಬಿಟ್ಟಾದ ತಕ್ಷಣ ಮತ್ತೆ ದಪ್ಪ ಆಗ್ತೀವಿ ಅಂತ. ಅವ್ರಿಗೆಲ್ಲ ಒಂದು ಆನ್ಸರ್ ಹೇಳಕ್ ಇಷ್ಟಪಡ್ತೀನಿ. ಹರ್ಬಲ್ ಲೈಫ್ ಶೇಕ್ ಇಟ್ಸ್ ಅರೌಂಡ್ 230 to 250 ಕ್ಯಾಲರೀಸ್ ನಾವು ಕೊಡೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ರೈಟ್. ಸೊ ಹರ್ಬಲ್ ಲೈಫ್ ಶೇಕ್ ಸ್ಟಾಪ್ ಮಾಡಿದ್ಮೇಲೆ ನಮ್ಮ ತಂದೆ ಆ 230 ಕ್ಯಾಲರೀಸ್ ಅಂದ್ರೆ ಆ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬ್ರೇಕ್ಫಾಸ್ಟ್ ತಗೋತಾ ಇದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿರ್ಲಿಲ್ಲ ಅವರು. ಎಷ್ಟು ಬೇಕು ಲಿಮಿಟೆಡ್ ಆಗಿ ಬ್ರೇಕ್ಫಾಸ್ಟ್ ತಗೋತಾ ಇದ್ರು. ಸೊ ಕ್ಯಾಲರೀಸ್ ವೈಸ್ ಇಟ್ ವಾಸ್ ಓಕೆ, ಅಂದ್ರೆ ಲಿಮಿಟೆಡ್ ಕ್ಯಾಲರೀಸ್ ಕೊಡ್ತಾ ಇದ್ರು ಅವರು. ಬಟ್ ಜನ ಶೇಕ್ ಕುಡಿಯೋದ್ ಬಿಟ್ಟಾದ್ಮೇಲೆ ಮತ್ತೆ 1000 ಕ್ಯಾಲರೀಸ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ದಪ್ಪ ಆಗ್ತಾರೆ. ಸೊ ಶೇಕ್ ಸ್ಟಾಪ್ ಮಾಡಿದ್ಮೇಲೆ ಅವರು ದಪ್ಪ ಯಾಕೆ ಆಗ್ತಾರೆ ಅಂದ್ರೆ ಮೇನ್ಲಿ ಕ್ಯಾಲರೀಸ್. ಇವಾಗ ಬೆಳಗ್ಗೆ ಬಂದ್ಬಿಟ್ಟು ನಾವು ಶೇಕ್ ತಗೊಂಡಿರ್ತೀವಿ. ಇವಾಗ ಸಡನ್ ಆಗಿ ಬಿಟ್ಬಿಟ್ಟು ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ ಶೇಕ್ ಬದಲಾಗಿ ನಾವೇನ್ ತಗೊಂತೀವಿ, ಇಡ್ಲಿನೋ ದೋಸಾನೋ ಪೂರಿನೋ ಈ ತರ ಹೈ ಕ್ಯಾಲರಿ ಇರುವಂತಹ ಫುಡ್ ನ ತಗೊಂಡ್ರೆ ಆಟೋಮೆಟಿಕ್ ಏನಾಗ್ತಾರೆ, ದಪ್ಪ ಆಗೇ ಆಗ್ತಾರೆ. See, again, weight management is all about calories intake and calories burnt, right? So we know that concept. We know that it works on the weight calories. And ನಾವು ಶೇಕ್ ಅಲ್ಲಿ 230 to 250 ಕ್ಯಾಲರೀಸ್ ಕೊಡ್ತೀವಿ. ಅದೇ ರೀತಿ ನಾವೇನಾದ್ರು ಬ್ರೇಕ್ಫಾಸ್ಟ್ ಅಲ್ಲಿ 230 to 250 ಕ್ಯಾಲರೀಸ್ ವೇಯ್ ಮಾಡಿ ಕೊಡಕ್ಕಾಗತ್ತಾ? ಅದು ಇಂಡಿಯಾದಲ್ಲಿ ಸತ್ಯವಾಗ್ಲೂ ಆಗೋದಿಲ್ಲ. ಹಾಗಾಗಿ ನಮ್ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಕ್ಯಾಲರೀಸ್ ಕೊಡೋದು ಕಡಿಮೆ ಮಾಡ್ಕೊಂಡು ಲಿಮಿಟ್ ಆಗಿ ಮೇಂಟೈನ್ ಮಾಡೋದಂದ್ರೆ ಶೇಕ್ ಬಿಟ್ಟ ಮೇಲೂ ಅಷ್ಟೇ ಅವ್ರು ದಪ್ಪ ಆಗ್ಲಂಗೆ ಮೇಂಟೈನ್ ಮಾಡಬಹುದು, ಜಸ್ಟ್ ಬೈ ಹ್ಯಾವಿಂಗ್ ಅ ಫ್ರೆಶ್ ಆರ್ ಆಡಿಂಗ್ ಅಪ್ ಅ ಫ್ಯೂ ಸಪ್ಲಿಮೆಂಟ್ಸ್. ದೇ ಕ್ಯಾನ್ ಸ್ಟಿಲ್ ಮೇಂಟೈನ್ ದಟ್. ಬಟ್ ಜನಗಳಿಗೆ ಆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಅವ್ರ ಜನ ಬಿಟ್ಟ ಮೇಲೆ ಮತ್ತೆ ಅದೇ ರೀತಿ ಹಳೆ ರುಟೀನಿಗೆ ಹೋದ್ರೆ ಆಬ್ವಿಯಸ್ಲಿ ಅವ್ರು ದಪ್ಪ ಆಗೇ ಆಗ್ತಾರೆ. ಸೊ ಇದಾಗಿ ಅದರಿಂದ ಶೇಕ್ ಇಂದ ಅಲ್ಲ ಆಗೋದು, ನಾವು ಕ್ಯಾಲರೀಸ್ ಇಂಟೇಕ್ ಇಂದ ನಾವು ಮಾಡೋ ತಪ್ಪುಗಳಿವೆಲ್ಲ. ಸೊ ಇದು ಜನಗಳಿಗೆ ಅರ್ಥ ಆದ್ರೆ it's very nice. Okay, so there is nothing about negative or side effects about Herbalife. No, people should have knowledge about it. Only then they will understand. People who have knowledge about nutrition science will definitely not talk anything negative about Herbalife. Okay, people who have maintained it, discipline or consistency, positive mindset, ಇದು ಇಟ್ಕೊಂಡಿರೋರು ಯಾರು ಅಷ್ಟೇ ಹರ್ಬಲ್ ಲೈಫ್ ಶೇಕ್ ಬಗ್ಗೆ ಆಗಲಿ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ಸೊ ಇದೆಲ್ಲ ತಿಳುವಳಿಕೆ ಇಲ್ದಿರೋ ಜನ ಮಾತಾಡ್ತಾರೆ. ಸೊ ನಿಮ್ಮ ಒಂದು ಸ್ವಂತ ಬುದ್ಧಿ ಅಂತ ಇತ್ತು ಅಂದ್ರೆ ಅದನ್ನ ಉಪಯೋಗಿಸಿ, ಜನಗಳು ಹೇಳೋ ಮಾತುಗಳನ್ನ ಕೇಳಕ್ ಹೋಗ್ಬೇಡಿ. ಸೊ ನಿಮಗೇನಾದ್ರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ಗೆ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ಕೊಂಡು ಹೆಲ್ದಿಯಾಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಇಷ್ಟ ಇತ್ತು ಅಂದ್ರೆ ಒಳ್ಳೆ ಕೋಚ್ನ ಹುಡುಕಿ, ಇಲ್ಲ ಅಂದ್ರೆ ನಮ್ಮ ಹತ್ರ ಕನೆಕ್ಟ್ ಆಗಿ. ಐ ವಿಲ್ ಟ್ರೈನ್ ಯು ಗೈಸ್ ಹೌ ಟು maintain or manage your weight, how to balance your weight, how to balance your diet and stay a healthier and happier life. ಹೇಗಿರ್ಬೋದು ಅಂತ ನಾನೇ ನಿಮಗೆ ಗೈಡ್ ಮಾಡ್ಕೊಡ್ತೀನಿ. ಓಕೆ, ಸೊ ಅಗೇನ್ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ಸ್ಟೇ ಕನೆಕ್ಟೆಡ್ ಗೈಸ್. ಐ ವಿಲ್ ಕ್ಯಾಚ್ ಯು ಅಪ್ ಅಗೇನ್. ಬೈ. ಇವ್ರ ಮನೆ ಮುಂದೆ ಒಂದು ಪುಟ್ಟ ಗಣಪತಿನ ಇಟ್ಟಿದ್ದಾರೆ. ನಮ್ ಚಿಕ್ಕಿ ಮನೆಗೆ ಬಂದ್ವಿ. ಏನ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ. ಮನೆಯಿಂದ ಬರುತ್ತೆ ಅಂತ ಗೊತ್ತಿಲ್ಲ.
ಹಬ್ಬದ ಊಟ ಒಬ್ಬಟ್ಟು, ಚಿತ್ರಾನ್ನ, ಪಲ್ಯ, ಚಪಾತಿ, ಕಾಯಿ ಹಾಲು, ಅನ್ನ, ಸಾರು ಎಲ್ಲ ಇದೆ. ಶೇಕ್ ಕುಡಿತಾ ಇದೀವಿ ಅಂತ ಹೇಳೋದು ಬಿಟ್ಟಿದೀವ, ಏನಿಲ್ಲ, ಯಾವ ಕಾಂಪ್ರಮೈಸ್ ಇಲ್ಲ ಊಟದಲ್ಲಿ. ಏನ್ ಇಷ್ಟ ಇದೆ ಎಲ್ಲ ತಿಂತಾ ಇದೀವಿ, ಹಾಗೆ ಐಡಲ್ ವೇಟ್ ಕೂಡ ಮೇಂಟೈನ್ ಮಾಡ್ತಾ ಇದೀವಿ. ಊಟ ಭರ್ಜರಿಯಾಗಾಯಿತು. ಎಲೆ ಊಟ ಬೇರೆ ತುಂಬ ಚೆನ್ನಾಗಿತ್ತು. ನಮ್ಮ ಚಿಕ್ಕಿ ತುಂಬ ಚೆನ್ನಾಗಿ ಮಾಡಿದರು. ಸೊ ನಿನ್ನೆ ಹಬ್ಬ ಮುಗೀತು, ಇವತ್ತು ಇಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ. ಊಟ ಎಲ್ಲ ಮುಗೀತು. ಅವಾಗಲೇ ಹೇಳ್ದಂಗೆ ನಮ್ಮ ಮಾವನಾಗ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ ಬನ್ನಿ ಮಾವ. ಇವರೇ ನಮ್ಮ ಮಾವ ಶೇಖರಪ್ಪ ಅಂತ. ಮಾವ ಹೇಗಾಯಿತು ಹಬ್ಬ ಎಲ್ಲ? ಹಬ್ಬ ಎಲ್ಲ ಚೆನ್ನಾಗಾಯಿತು. ಒಬ್ಬಟ್ಟು ತಿಂದ್ರಾ? ಒಬ್ಬಟ್ಟು ತಿಂದ್ವಿ, ಹೇಗಿತ್ತು? ಚೆನ್ನಾಗಿತ್ತು. ಏನೇನು ಊಟ ಮಾಡಿದ್ರಿ? ಒಬ್ಬಟ್ಟು, ಚಿತ್ರಾನ್ನ ಮತ್ತು ಎನ್ಸ್ಕೊಳಕ್ಕೆ ಆಗಲ್ಲ, ಅಷ್ಟೊಂದಿತ್ತು, ತುಂಬಾನೇ ಇತ್ತು. ಎಲ್ಲ ಬೇಕಷ್ಟು ವೆರೈಟೀಸು, ಬೇರೆ ಬೇರೆ ಊಟ ಎಲ್ಲ ಇತ್ತು, ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಊಟ ಆಯ್ತು, ಮಧ್ಯಾಹ್ನದ ಊಟ ಆಯ್ತು. ಸೂಪರ್ವಾಗಿ ಅಕ್ಕ ಏನೇನು ಬೇಕೋ ನನಗೆ ಇಷ್ಟವಾಗಿದ್ದ ಅಡುಗೆ ಎಲ್ಲ ಮಾಡಿದ್ಲು. ಸೊ ಲಾಟ್ಸ್ ಆಫ್ ಸ್ವೀಟ್ಸ್, ಲಾಟ್ಸ್ ಆಫ್ ವೆರೈಟೀಸ್ ಆಫ್ ಡಿಶಸ್, ಡೆಸರ್ಟ್ಸ್, ಚಪಾತಿ ಮಾಡಿದ್ಲು. ಆ್ಯಂಡ್ ತುಂಬಾ ವೆರೈಟೀಸ್ ಇತ್ತು. ಸೊ ನನಗೆ ಗೊತ್ತಿರೋಂಗೆ, ನನಗಿರೋ ನಾಲೆಡ್ಜ್ ಪ್ರಕಾರ ಒಂದು 1500 ಕ್ಯಾಲರೀಸ್ ಮಿನಿಮಮ್ ಊಟ ಆಗಿದೆ ಮಧ್ಯಾಹ್ನದ್ದು. ಸೊ ಬಟ್ ಸ್ಟಿಲ್ ವೆಯ್ಟ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ.